ಹಲೋ ಎವ್ರಿವನ್, KCET 2025 ರಿಸಲ್ಟ್ ಯಾವಾಗ ಬರ್ತದೆ ಎಂಬುದನ್ನು ಕುರಿತು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ವಿವರಿಸಲಿದ್ದೇನೆ. ಈ ವಿಡಿಯೋನ ಕೊನೆಯವರೆಗೆ ನೋಡಿ. ನೀವೇನಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಹಿಂದಿನ ಒಂದು ವಿಡಿಯೋಗಳಲ್ಲಿ ಹೇಳಿದ ಪ್ರಕಾರ KCET ರಿಸಲ್ಟ್ ಖಂಡಿತವಾಗಿ 23 ಅಥವಾ 24 ತಾರೀಕು ಬಂದೇ ಬರುತ್ತೆ ಅಂತ ಹೇಳಿದ್ದೆ. ಅದೇ ರೀತಿ KE ಅವರು ಖುದ್ದಾಗಿ ಇವತ್ತು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಅದರ ಪ್ರಕಾರ ಹೇಳೋದಾದರೆ ಖಂಡಿತವಾಗಿ ರಿಸಲ್ಟ್ ಯಾವಾಗ ಬರ್ತದೆ ಅಂದರೆ ಇವತ್ತು ಆಲ್ರೆಡಿ 23, ನಾಳೆ 24ನೇ ತಾರೀಕು 2 ಗಂಟೆ ನಂತರ ರಿಸಲ್ಟ್ ಖಂಡಿತವಾಗಿ ಬಂದೇ ಬರುತ್ತೆ ಅಂತ KEದವರು ತಮ್ಮ ಒಂದು ಟ್ವಿಟ್ಟರ್ ಹ್ಯಾಂಡಲ್ನಲ್ಲಿ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ನೀವು ಇವಾಗ ನೋಡ್ಬೋದು ಸ್ಕ್ರೀನ್ ಮೇಲೆ, ಇದು ಟ್ವಿಟ್ಟರ್ ಹ್ಯಾಂಡಲ್ನಲ್ಲಿ KE ಅವರು ಬಿಟ್ಟಿರುವಂಥ ಒಂದು ನೋಟಿಫಿಕೇಶನ್ ಆಗಿದೆ. UGCET 25 ರಿಸಲ್ಟ್ ವಿಲ್ ಬಿ ಅನೌನ್ಸ್ಡ್ ಆನ್ May 24 ಫ್ರಾಮ್ 2 PM ಅಂತ ಬಂದಿದೆ. ಅಂದರೆ ನಾಳೆ ಖಂಡಿತವಾಗಿ ರಿಸಲ್ಟ್ ಬರುತ್ತೆ, 100% ಆಗಿ ಬರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಅದೇ ರೀತಿ ಹೇಳಿದ್ದೆ, 24ಗೆ ರಿಸಲ್ಟ್ ಬರ್ತದೆ. ಒಂದು ಕೇರಳದ ಎಕ್ಸಾಮ್ ಇದೆಯಲ್ಲ, ಆ ಎಕ್ಸಾಮ್ ರಿಸಲ್ಟ್ ಬರಬೇಕಾಗಿತ್ತು, ಅದರ ಸಲುವಾಗಿ ವೇಟ್ ಮಾಡಿದ್ರು. ಈಗ ಖಂಡಿತವಾಗಿ ನಾಳೆ 2 ಗಂಟೆ ನಂತರ ರಿಸಲ್ಟ್ ಬಂದೇ ಬರುತ್ತೆ. ಆದ್ದರಿಂದ ನಾಳೆವರೆಗೂ ವೇಟ್ ಮಾಡಿ, ನಾಳೆ ಖಂಡಿತವಾಗಿ ನಿಮ್ಮ ರಿಸಲ್ಟ್ ಬಂದೇ ಬರುತ್ತೆ. ಇದನ್ನು ಯಾರು ರಿಸಲ್ಟನ್ನು ಬಿಡುಗಡೆ ಮಾಡ್ತಾರೆ ಅಂದರೆ MC ಸುಧಾಕರ್ ಅವರು ಡಿಕ್ಲೇರ್ ಮಾಡ್ತಾರೆ. 11:30ಕ್ಕೆ ಇದನ್ನು KE ಆಫೀಸ್ನಲ್ಲಿ ಈ ಒಂದು ರಿಸಲ್ಟನ್ನು ಡಿಕ್ಲೇರ್ ಮಾಡ್ತಾರೆ. ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡೋದು ಯಾವಾಗಂದರೆ 2 ಗಂಟೆ ನಂತರ ಲಿಂಕನ್ನು ಪ್ರೊವೈಡ್ ಮಾಡ್ತಾರೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿಯನ್ನು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಈ ವಿಷಯವನ್ನು ಶೇರ್ ಮಾಡಿ. ಥ್ಯಾಂಕ್ ಯು.